ನಮಸ್ಕಾರ, ಇದು ಮಧುಶ್ರೀ ರಿಫ್ಲೆಕ್ಷನ್ ಪ್ರಸ್ತುತಿ. ನಾನಿಮ್ಮ ಮಹೇಶ್. ಸ್ನೇಹಿತರೆ, ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪದವಿ ಹೊಂದಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಹಿಂಬಡ್ತಿ ಹಾಗೂ ಪದೋನ್ನತಿ ವಿಚಾರವಾಗಿ ದಿನಾಂಕ 12/8/2024 ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವರ ವತಿಯಿಂದ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ತಮ್ಮ ಕರ್ತವ್ಯಕ್ಕೆ ರಜೆ ಹಾಕಿ ತಂಡೋಪತಂಡವಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಶಿಕ್ಷಕ ಸಾಗರವೇ ಹರಿದು ಬಂದಿತ್ತು. ಸಮಾರಂಭದಲ್ಲಿ ಶಿಕ್ಷಕ ಸಂಘದ ಪ್ರತಿನಿಧಿಗಳು ಇಡೀ ದಿನ 20-30 ವರ್ಷ ಸೇವೆ ಸಲ್ಲಿಸಿದರೂ ಕೂಡ ಕೇವಲ ಒಂದೇ ಒಂದು ಮುಂಬಡ್ತಿ ಸಿಗದೆ ಅನೇಕ ಜನ ಶಿಕ್ಷಕರು ನಿವೃತ್ತರಾಗುತ್ತಿದ್ದಾರೆ, ಇನ್ನೂ ಕೆಲವು ಜನ ನಿವೃತ್ತರಾಗಿದ್ದಾರೆ. ಹೀಗಾಗಿ ನಮಗೆ ಅನ್ಯಾಯವಾಗಿದೆ, ದಯವಿಟ್ಟು ನ್ಯಾಯ ಕೊಡಿ ಎಂಬ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ವ್ಯಕ್ತಪಡಿಸಿದರು. ಖ್ಯಾತ ಸಾಹಿತಿ ಬರಗೂರು ರಾಮಚಂದ್ರಪ್ಪರವರು ತಮ್ಮ ಆಶಯ ನುಡಿಯಲ್ಲಿ, ನಿಮ್ಮ ಬೇಡಿಕೆ ನ್ಯಾಯಯುತವಾಗಿದೆ, ಯಾವಾಗಲೂ ಮುಂಬಡ್ತಿ ಕೊಡಬೇಕೇ ಹೊರತು ಹಿಂಬಡ್ತಿ ಕೊಡುವುದನ್ನು ಇದೇ ನಾನು ಮೊದಲ ಬಾರಿ ನೋಡ್ತಾ ಇರೋದು. ತಮ್ಮ ಬೇಡಿಕೆಯನ್ನು ಈಡೇರಿಸುವಂತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಶಿಕ್ಷಣ ಸಚಿವರಲ್ಲಿ ವಿನಂತಿಸುತ್ತೇನೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸರ್ಕಾರ ಹಿಂಬಡ್ತಿ ನೀಡಿದರೂ ಸಹ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗಬಾರದೆಂಬ ವಿಚಾರವಾಗಿ ಈಗಿರುವ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 8ನೇ ತರಗತಿಯವರೆಗೆ ಇದುವರೆಗೂ ಕೂಡ ಪಾಠ ಮಾಡುತ್ತಾ ಬಂದಿದ್ದಾರೆ. ಆದರೆ ಈಗ ಅಳಿವು ಉಳಿವಿನ ಹೋರಾಟದ ಪ್ರಶ್ನೆ ಬಂದಾಗ ಧರಣಿ ಸತ್ಯಾಗ್ರಹದಂತಹ ಕಾರ್ಯಗಳಲ್ಲಿ ತೊಡಗಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಈ ಹಿನ್ನೆಲೆಯಲ್ಲಿ ದಿನಾಂಕ 12/8/2024 ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಹಮ್ಮಿಕೊಂಡ ರಾಜ್ಯ ಮಟ್ಟದ ಬೃಹತ್ ಹೋರಾಟದ ವೇದಿಕೆಯನ್ನು ಉದ್ದೇಶಿಸಿ ಖ್ಯಾತ ಹಾಗೂ ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪರವರು, ಶಿಕ್ಷಣ ತಜ್ಞರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ವಿವಿಧ ಸಂಘ ಸಂಸ್ಥೆಯ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈ ಸಮಾರಂಭದ ವೇದಿಕೆಗೆ ಆಗಮಿಸಿದ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವ ಸನ್ಮಾನ್ಯ ಮಧು ಬಂಗಾರಪ್ಪರವರು ತಮ್ಮ ಬೇಡಿಕೆ ನ್ಯಾಯಯುತವಾಗಿದೆ, ಮಾನ್ಯ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದವರು ಹಾಗೂ ಕಾನೂನು ತಜ್ಞರೊಂದಿಗೆ ಚರ್ಚಿಸಿ ಸಲಹೆ ಪಡೆದು ತಮ್ಮ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡಿದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಏನು ತಾವು ರಾಜ್ಯ ಮಟ್ಟದ ಕೆಲವು ಬೇಡಿಕೆಗಳನ್ನು ಇಟ್ಕೊಂಡು ತಾವು ಇವತ್ತು ಪ್ರತಿಭಟನೆಯನ್ನು ಏನು ಮಾಡಿದ್ರಿ. ಈ ವೇದಿಕೆಯಲ್ಲಿ ನಿಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಾಗೇಶ್ವರವರೇ, ಅದೇ ರೀತಿ ನನ್ನ ಸ್ನೇಹಿತರು, ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿ.ಟಿ. ರವಿ ಅವರೇ, ಹೊಸದಾಗಿ ಮೇಲ್ಮನೆಯ ಶಾಸಕರು ಆಗಿರ್ತಕ್ಕಂಥ ಮಿತ್ರರು ಆಗಿರ್ತಕ್ಕಂಥ ರಾಮೋಜಿ ಗೌಡ್ರೆ ನಮಗೆಲ್ಲ ಸಲಹೆಯನ್ನು ಕೊಡ್ತಾ ಇರ್ತಾರೆ. ನಮ್ಮ ನಿರಂಜನ ರಾಜ್ಯವರು, ಅವರು ಕೂಡ ಸಾಕಷ್ಟು ವಿಚಾರವನ್ನು ನಿಮ್ಮ ಪರವಾಗಿ ಅವರು ಕೂಡ ನಿನ್ನೆ ನನಗೆ ಮಾತಾಡಿದರು. ನಿನ್ನೆ ನಿಮ್ಮ ಪರವಾಗಿ ಮಾತಾಡಿದರು. ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿದ್ದಾರೆ. ನಮ್ಮ ಊರಿನ ಶಾಂತರಾಮೂರು ಇಲ್ಲ, ನಮ್ಮೂರು ತಾನೆ, ಅದು NPS OPS ನಿಂತಿದೆಯಲ್ಲ, ಅದನ್ನು ನುಗ್ಲಿಯವರು ಜಗಳ ಮಾಡಕ್ಕೆ ಒಬ್ಬರು ನಿಂತ್ಕೊಳ್ತೀವಿ ನಾವು ಯಾವಾಗ ನಿಂತಲ್ಲ. ಅದನ್ನು ನುಗ್ಲಿಯವರಿಗೆ, ನಾಗೇಶ್ವರರಿಗೆ ಬೈಯ ಬಂದು ನುಗ್ಲಿಯವರಿಗೆ ಬೈದ್ಬಿಡೋದು. ನುಗ್ಲಿಯವರೇ, ಅದು ನಿಮ್ಮ ಏನು ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಎಲ್ಲರೂ ಕೂಡ, ಮತ್ತು ಈ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ವಿಶೇಷವಾಗಿ ಶಿಕ್ಷಕರು ಏನು ಬಂದರೆ ನಿಮಗೆಲ್ಲರಿಗೂ ಕೂಡ ವಿಶೇಷವಾಗಿ ನನ್ನ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಸ್ವಲ್ಪ ತಡವಾಗಿ ಬಂದೆ, ದಯವಿಟ್ಟು ಕ್ಷಮಿಸಬೇಕು. ಯಾಕಂದರೆ ಇವತ್ತು ಸರ್ಕಾರಿ ಕಾರ್ಯಕ್ರಮ ನನಗೆ ತುಮಕೂರಲ್ಲಿ ಇವತ್ತು ಏನು ಲೈಬ್ರರಿ ಡೇ ಅಂತ ಹೇಳಿ ಮಾಡ್ತೀವಿ, ಗ್ರಂಥಾಲಯ ದಿನಾಚರಣೆಯನ್ನು, ಅದು ಸರ್ಕಾರದ ವತಿಯಿಂದ ಮಾಡೋದ್ರಿಂದ ಶಿಕ್ಷಣ ಸಚಿವನಾಗಿ ನಾನು ಹೋಗ್ಬೇಕಾಗ್ತದೆ. ಅಲ್ಲಿಗೆ ಹೋಗಿ ಮತ್ತು ಅಲ್ಲಿ KDP ಬೇರೆ ನಡೀತಾ ಇತ್ತು ರವಿ ಅವರು, ಅದಕ್ಕೆ ನನ್ನ ಇಲಾಖೆಯಿಂದ KDPಗೂ ಹೊರಟೋಗ್ಬಿಟ್ಟೆ ನಾನು. ಅದು ಮುಗಿಸಿ
ಶ್ರೀಗಂಗಾ ಮಠಕ್ಕೆ ನಾನೇ ಟೈಮ್ ಕೇಳಿ, ನಾನು ಒಂದ್ಸತಿ ಹೋಗಿರ್ಲಿಲ್ಲ, ಟೈಮ್ ಕೊಟ್ಟಿದ್ರು, ಅಲ್ಲೇ ಪ್ರಸಾದ ಮಾಡಿ ಅಲ್ಲಿಂದ ಸ್ಟ್ರೇಟ್ ಆಗಿ ಇಲ್ಲಿ ಬಂದಿರ್ತಕ್ಕಂಥದ್ದನ್ನ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇಲ್ಲಿ ಬರಬೇಕು ಅಂತ ಹೇಳಿ ನನಗೆ ಆದೇಶವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮೂಲಕ ಸ್ವಲ್ಪ ಒತ್ತಡ ಬೇಕಾಗಿತ್ತು ನನಗೆ. ಯಾಕಂದ್ರೆ ನನ್ನ ಇಲಾಖೆ ಮೀರಿ ಆಗ್ತಕ್ಕಂಥ ಕೆಲಸ ಇದೆ. ಯಾಕಂದ್ರೆ ನನ್ನ ಇತಿ ಏನಿದೆ ಅದನ್ನ ಯಾವತ್ತೂ ಕೂಡ ನಾನು ಪಟ್ಟಂತ ಮಾಡ್ಬಿಡ್ತೀನಿ, ಕಾಯಕ್ಕೆ ಹೋಗೋದಿಲ್ಲ. ನನಗದು ಒಂದು ಅಭ್ಯಾಸ ಇದೆ, ನನ್ನ ಇತಿಮಿತಿಯಲ್ಲಿದ್ರೆ ಮಾಡ್ಬಿಡ್ತೀನಿ. ಆದರೆ ಸರ್ಕಾರದ ಕೆಲವು ವಿಚಾರಗಳು ಬಂದಾಗ ಅದಕ್ಕೆ ನೀವು ಸೇರಿ ಕೆಲವು ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರಬೇಕು ಅಂತೇಳಿ ಮೊನ್ನೆ ಸುದೀರ್ಘವಾಗಿ ಸುಮಾರು 2.5 ತಾಸು ನಾವೇ ಕುತ್ಕೊಂಡು ಎಲ್ಲ ನಿಮ್ಮ ಪದಾಧಿಕಾರಿಗಳೆಲ್ಲ ಬಂದಿದ್ರು. ಸಾಕಷ್ಟು ವಿಚಾರಗಳನ್ನ ಸ್ವಲ್ಪ ನನಗೆ ಅವತ್ತು ಹೆಚ್ಚು ಮಾಹಿತಿ ಸಿಕ್ಕಿದೆ. ಅವತ್ತು ಈ 1 ವರ್ಷದೊಳಗೆ ಕೆಲವೆಲ್ಲ ವಿಚಾರ ಕೇಳ್ತಾ ಇದ್ರಿ, ಆಯ್ತು ಅಂತ ಹೇಳ್ತಾ ಇದ್ದೆ. ಆದರೆ ಈ ಸಮಸ್ಯೆ ಏನಿದೆ ಇದು 2017ರಲ್ಲಿ ಮಾಡಿರ್ತಕ್ಕಂಥ ಒಂದು CNR ಮತ್ತು ಬೇರೆ ಬೇರೆ ನಿಮ್ಮದ್ರೊಳಗೆ ನೀವು ಅರ್ಜಿಯನ್ನು ಕೊಟ್ಟಿದ್ದೀರಿ, ಅವತ್ತು ಕೂಡ ಕೊಟ್ಟಿರೋದ್ರಿಂದ ಅದು ನನ್ನ ಕಡೆಗೆ ಇರ್ತದೆ. ಆದರೆ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾಗೇಶ್ ಅವರು ಹೇಳಿದ್ರು, ನನಗೆ ಸಂತೋಷ ಆಯಿತು. ಯಾಕಂದ್ರೆ ನೀವು ಶಿಕ್ಷಕರ ವರ್ಗಾವಣೆದು ಅದು ಬಹಳ ಅವಶ್ಯಕತೆ ಇತ್ತು. ಆದರೆ ಆ ವರ್ಗಾವಣೆ ಎಷ್ಟು ಟೀಕೆಗೆ ನಾನು ಸಿಕ್ಕಾಕೊಂಡ್ಬಿಟ್ಟೆ ಅಂದರೆ ಮೋಸ್ಟ್ಲಿ CP ರವಿ ಅವರು ನನಗೆ ಹೇಳಿರ್ತಾರೆ, ಆ ಸ್ಥಾನದಲ್ಲಿ ನಾನಿದ್ರೆ ನಾವು ಕರೆಕ್ಟ್ ಆಗ್ತೇವೆ, CP ರವಿ ಅವರು ಕರೆಕ್ಟ್. ಆದರೆ ಅವತ್ತು ಸ್ವಲ್ಪ ಬುದ್ಧಿವಂತಿಕೆ ಮಾಡಿದೆ. ಒಂದು ಕಡೆಗೆ ಟ್ರಾನ್ಸ್ಫರ್ ಮಾಡಿದಾಗ ತೊಂದರೆ ಆಗುತ್ತೆ ಅಂತ ಹೇಳಿ ಗೊತ್ತಿತ್ತು CP ರವಿ ಅವರು. ಯಾಕೆಂದ್ರೆ ಏನಾಗ್ತದೆ, ಸುಮಾರು ವರ್ಷದಿಂದ ಇದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಯಾಕೆಂದ್ರೆ ನಾವು ಸಮಾನತೆಯ ಶಿಕ್ಷಣ ಕೊಡಬೇಕಾದ್ರೆ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚು ಕಮ್ಮಿ ಆದಾಗ ಅಲ್ಲಿಗೆ ಅವರಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗ್ತದೆ. ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರೋ ಯಾವುದೇ ಜಿಲ್ಲೆಗಳಿಗಾಗಲಿ ಹೆಚ್ಚು ಕಮ್ಮಿ ಆದಾಗ ಕಷ್ಟ ಆಗ್ತದೆ. ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನು ಮತ್ತೆ ಹೊಸ ನೇಮಕಾತಿ ಆಗುತ್ತೆ ಅಂತ ನಿಟ್ಟಿನ ಮೇಲೆ ಅದು ಗ್ಯಾರಂಟಿ ತಗೊಂಡು ಅದಾದ್ಮೇಲೆ ನಾನು ಟ್ರಾನ್ಸ್ಫರ್ ಮಾಡಿ. ಬಟ್ ಒಂದೇನಂತ ಹೇಳಿದ್ರೆ, ನೀವೇನೋ ಹೇಳಿದ್ರಿ, ನೀವು ಇಲ್ಲೆಲ್ಲ ವರ್ಗಾವಣೆಗೆ ದಂಧೆಗಿಂತ ನಡೆಯಲ್ಲ, ಯಾಕಂದ್ರೆ ಎಲ್ಲ ಕೌನ್ಸಿಲಿಂಗ್ ಅಲ್ಲಿ ನಡೆಯುತ್ತೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ತುಂಬಾ ಉಳಿಸಿದ್ದೀನಿ ನಾನು ತಿಳಿತಾ ಇನ್ವೆಸ್ಟ್ಮೆಂಟು ಉಳಿಸಿದೆ. 27% ನಿಮಗೆ ಜಾಸ್ತಿನೂ ಮಾಡಿರೋದು ನಮ್ಮ ಸರ್ಕಾರನೇ ಅದನ್ನು ಕೊಟ್ಕೊಳ್ತಾರೆ. ಇರಲಿ, ಅದು ಯಾರೇ ಇದ್ರೂ ಮಾಡಬೇಕಾಗ್ತದೆ. ಯಾಕಂದ್ರೆ ಅದೆಲ್ಲ ಕಾನೂನು ರೀತಿಯಲ್ಲಿ ಆಗಬೇಕಾಗಿತ್ತು. ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ನನ್ನ ಇಲಾಖೆಯಲ್ಲಿ ಸುಮಾರು 40% ಸರ್ಕಾರಿ ನೌಕರು ಯಾರು ಅಂದ್ರೆ ನಿಮ್ಮಂತಹ ಪುಣ್ಯಾತ್ಮರು, ಅದು ಗುರುಗಳು ಅಂತಕ್ಕಂಥದ್ದನ್ನ ಬಹಳ ಸಂತೋಷವಾಗಿ ಹೇಳ್ತೀನಿ. ಅದನ್ನ ಹೆಚ್ಚು ನಮ್ಮ ಇಲಾಖೆಗೆ ಸಹಕಾರ ಆಗಿದೆ, ಬಹಳ ದೊಡ್ಡ ಇಲಾಖೆ ಆಗ್ತದೆ. ನಾನು ಉದ್ದಕ್ಕೂ ಭಾಷಣ ಮಾಡಿಕೊಳ್ಳೋದಕ್ಕೆ ಹೋಗೋದಿಲ್ಲ. ನನಗೆ ಗೊತ್ತಿದೆ, ನೀವೆಲ್ಲ ಇಲ್ಲಿ ಬಂದಾಗ ಅಲ್ಲೂ ಕೂಡ ಕೆಲವರೆಲ್ಲ ನನ್ನ ತಂದೆ ಬಂಗಾರಪ್ಪಾಜಿ ಅವರು ನೆನೆಸ್ಕೊಂಡ್ರಿ. ಅದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಸಾಕಷ್ಟು ಜನರು ನೀವೆಲ್ಲ ಗ್ರಾಮೀಣ ಕೃಪಾಂತದಲ್ಲಿ ಕೆಲವರೆಲ್ಲ ಶಿಕ್ಷಕರಾಗಿರ್ತೀರಿ. ಅದಕ್ಕೆ ನಿಜವಾಗ್ಲೂ ಅದು ಅವ್ರ ಕಾರಣಕರ್ತರು ಅದಿದೆ. ಅವರು ಎಲ್ಲೇ ಹೋದ್ರೂ ವಿರೋಧ ಪಕ್ಷದವರು ಅಷ್ಟೇ ಆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ನಮ್ಮ ತಂದೆಯವರ ಬಗ್ಗೆ ಕೊಟ್ಟಿದ್ದಾರೆ. ಅವರು ಕೆಲವು ನಿರ್ಧಾರಗಳನ್ನ ಬಹಳ ಒಳ್ಳೆ ರೀತಿಯಲ್ಲಿ ಕೆಲವು ನಿರ್ಧಾರ ತಗೊಂಡು 2 ವರ್ಷದೊಳಗೆ ಸಾಕಷ್ಟು ಬದಲಾವಣೆಯನ್ನು ಮಾಡಿದರು. ಆದರೆ 2017 ಆದ್ಮೇಲೆ ನಿಮ್ದು ದೊಡ್ಡ ಹೋರಾಟ ಅಂತ ಹೇಳಿದ್ರೆ ಇದೇ ಮೊದಲನೇ ಬಾರಿಗೆ ನೀವು ಮಾಡಿರೋದು. ಮತ್ತೆ ಎಲ್ಲ ಮಾಡಿದ್ವಿ, ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಮಾಡಿದ್ವಿ. ಸರಿಯಾಗಿ ನಿಮ್ದು ಆರ್ಗನೈಸೇಷನ್ ಆಗಿರ್ಲಿಲ್ಲ ಅಂತ ಹೇಳಿ ಭಾವಿಸ್ತೀನಿ, ನನಗೆ ಗೊತ್ತಿಲ್ಲ. ನಾನು ಮೊನ್ನೆ ನಿಮ್ಮ ಎಲ್ಲ ಸದಸ್ಯರ ಜೊತೆಗೆ ಮಾತಾಡಬೇಕಾದ್ರೆ ನಾನು ಕೂಡ ಹೇಳಿದೆ, ನಾನು ಒಬ್ಬನೇ ತೀರ್ಮಾನ ತಗೊಳ್ಳೋದು ಬದಲು ನಿಮ್ಮ ಕಡೆಯಿಂದಲೂ ಸ್ವಲ್ಪ ಒತ್ತಡ ಬರಲಿ. ಯಾಕಂದ್ರೆ ನಿಮಗೆ ಅದೇ ಆಗಿರೋದು ನಿಜನೇ, ನಾನು ಅದನ್ನ ಒಪ್ಕೊಳ್ತೀನಿ. 2017ರಲ್ಲಿ ಏನಂದ್ರೆ 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಪಾಠ ಮಾಡ್ತೀರಿ, 5ನೇ ಕ್ಲಾಸ್ವರೆಗೂ ಮಾಡೋದು, ಹಿಂಬಡ್ತಿ ತರ ನಿಮ್ಮನ್ನ ಕಾಣೋದು. ವಿಧಾನಸಭೆಯಲ್ಲಂತೂ ತುಂಬಾ ನಮ್ಮ ಮೇಲ್ಮನೆಯಲ್ಲಿ ನಿಮ್ಮ ಪರವಾಗಿ ಯಾರು ಮತ ಹಾಕ್ಸ್ಕೊಳ್ಳೋರು, ಮತ ಹಾಕ್ಸ್ಕೊಳ್ದೇ ಇರೋರು ಕೂಡ ಎಲ್ಲರೂ ಕೂಡ ವಿಧಾನ ಪರಿಷತ್ತಿನ ಸದಸ್ಯರು CP ರವಿಯವರು ಸೇರಿ ಸಾಕಷ್ಟು ನಿಮ್ಮ ಪರವಾಗಿ ಧ್ವನಿಯನ್ನ ಎತ್ತಿದ್ದಾರೆ. ನಾನು ಅದು ಹೇಳ್ಬೇಕಾಗ್ತದೆ. ಅದಕ್ಕೊಂದು ಸೊಲ್ಯೂಷನ್ ನೋಡಿ ಅಂತ ಹೇಳಿದ್ದಾರೆ. ಅದು ಗೊತ್ತು, ಕೆಲವು ನ್ಯೂನತೆಗಳಾಗ್ತವೆ. ನಾಳೆ ಕೋರ್ಟ್ ಕಟ್ಟಲು ಹೋಗ್ಬೋದು ಕೆಲವು ವಿಚಾರ, ಅದಕ್ಕೆಲ್ಲ ನಾವು ನೀವು ರೆಡಿಯಾಗಿರ್ಬೇಕಾಗ್ತದೆ. ಆದ್ರೆ ಮಾಡ್ತಕ್ಕಂಥ ಕಾನೂನು ಕೋರ್ಟಿಗೆ ಯಾರು ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ನೀವೇ ನೀವು ಕೇಳ್ತಾ ಇರೋದು ಬೇರೆಯವ್ರಿಗೆ ತೊಂದರೆ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಹಕ್ಕನ್ನ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅದನ್ನ ನಿಮ್ಮ ಜೊತೆಗಿರ್ಲಿ, ಅದು ಬೇರೆ ಮಾತೇನಿಲ್ಲ. ನೀವು ಅದನ್ನ ವಿಶ್ವಾಸ ಇಡ್ಬೇಕು. ಆಮೇಲೆ ಯಾರೇ ಟೀಚರ್ ಆಗಲಿ
ಹಂಗೆ ಟೀಚರ್ ಆಗ ಹೋಗ್ಬಿಟ್ರೆ ಅವ್ರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಒಂದು ನಮ್ಮ ತಂದೆಯವರು ಮತ್ತೆ ನೆನೆಸ್ಕೊಳ್ಬೇಕಾಗುತ್ತೆ. ಯಾರೇ ಈ ಪೊಲೀಸ್ ಕಾನ್ಸ್ಟೇಬಲ್ 15 ವರ್ಷ ಆದ ತಕ್ಷಣ ಇರ್ರೆಸ್ಪೆಕ್ಟಿವ್ ವಾಟ್ ಎವರ್ ಇಟ್ ಇಸ್ ASI ಆಗ್ಬಿಡೋರು ಅವ್ರು ಆಟೋಮೆಟಿಕ್ ಆಗಿ. ಅವರು 15ನೇ ವರ್ಷ ಕರೆಕ್ಟ್ 16ನೇ ವರ್ಷಕ್ಕೆ ASI ಆಗ್ಬಿಡೋರು. ಅದೊಂದು ಕಾನೂನು ತಂದಿದ್ರಿ. ಇನ್ನೂ ಇನ್ನೂ ಗೊತ್ತಿಲ್ಲ ನನಗೆ ಇವಾಗ. ಈಗಲೂ ಇದೆಯಾ? ಓಕೆ, ಈಗಲೂ ಇರ್ಬೋದು. ಯಾಕೆಂದ್ರೆ ಅದು ಅಲ್ಲ ಆಯ್ತು. ಆದ್ರೆ ಇಲ್ಲಿ ನಿಮಗೆ ಇಡೀ ವರ್ಷ ನಿಮ್ಮ ಮಕ್ಕಳಿಗೆ ಪಾಠ ಹೇಳಿ ನಿಮ್ಗೆ ಯಾವುದೇ ತರದ ಒಂದು ಏನು ಪ್ರಮೋಷನ್ ಆಗಲಿ ಇದಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ನಾವು ಮಾಡಿರ್ತಕ್ಕಂಥ ಕಾನೂನು ನಿಮ್ ವಿರುದ್ಧ ಅದಾಗ್ತದೆ. ಈಗಾಗಲೇ ನನ್ ಗೊತ್ತಿರೋ ಪ್ರಕಾರ ಸುಮಾರು 6-7 ವರ್ಷದೊಳಗೆ ಎಷ್ಟೋ ಜನರು ನೀವು ರಿಟೈರ್ಡ್ ಆಗಿ ಹೋಗ್ಬಿಟ್ಟಿದ್ದೀರಿ. ಇನ್ನು ಬರ್ತಾ ಇನ್ನೂ ರಿಟೈರ್ಡ್ ಆಗಿ ಹೋಗ್ತೀರಿ. ಬೇರೆಯವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ, ನಿಮ್ಗೆ ಕಮ್ಮಿ ಆಗುತ್ತೆ. ಅದನ್ನು ಕೂಡ ನನಗೆ ಅದು ಗಮನ ಇದೆ. ಅಷ್ಟರೊಳಗೆ ನೀವು ಬಹಳ ಬುದ್ಧಿವಂತಿಕೆಯಿಂದ ಈ ಹೋರಾಟ ಮಾಡಿ ಹಿಂಗಾರು ಮಾಡಿ ಇವೆಲ್ಲ ಕೆಲಸ ಮಾಡಿಸ್ಕೋಬೇಕು ಅಂತ ಹೇಳಿ ನೀವು ಬಂದಿದ್ದೀರಿ. ನಾನು ದಯವಿಟ್ಟು ಒಂದು ವಿಶ್ವಾಸ ಇಟ್ಕೊಳ್ಳಿ, ಇಲ್ಲಿ ಬಂದು ಪುಕ್ಷಣೆ ಭಾಷಣ ಮಾಡಿ ಏನೋ ಒಂದು ದಿವಸ ಇವತ್ತು ತಳ್ಳಿಬಿಡೋಣ ಅಂತ ಹೇಳಿ ನಾನು ದಯವಿಟ್ಟು ಅದಕ್ಕೆ ಹೋಗಿಲ್ಲ. ಇವತ್ತು ನೀವೇನು ಸ್ಟ್ರೈಕ್ ಮಾಡ್ತಾ ಇದ್ರಿ, ನನ್ನೊಂದು ಮನವಿ ಇತ್ತು, ವರ್ಕಿಂಗ್ ಡೇಟ್ ಬೇಡ, ಯಾವ್ದಾದ್ರು ಒಂದು ಸಂಡೇ ಯಾವಾಗ ಇಟ್ಕೊಳ್ಳಿ ಅಂತ. ನನಗೇನಾಗಿದೆ, ಒಂದ್ ಕಡೆಗೆ ಎಕ್ಸಾಮಿನೇಷನ್ ಸ್ಟ್ರಿಕ್ಟ್ ಮಾಡಿ ಪರ್ಸೆಂಟೇಜ್ ಕಮ್ಮಿ ಆಯ್ತು ಅಂತ ಮತ್ತೆ ವಿರೋಧ ಪಕ್ಷದವ್ರು ಬೈತಾರೆ. ನಾವೇನಾದ್ರು ಒಳ್ಳೇದು ಮಾಡಕ್ ಹೋದ್ರು ಬಯಸ್ಕೊತಾರೆ. ಮತ್ತೆ ಆಮೇಲೆ ಬಂದು ಹೇಳ್ತಾರೆ ನಮ್ಮದವ್ರಿಗೆ ಕರೆಕ್ಟ್ ಆಗಿ ಮಾಡಿದ್ರಿ, ಈ ಕಾಪಿ ಗೀಪಿ ಹೊಡೆಯೋದೆಲ್ಲ ನಿಲ್ಲಿಸ್ಬೇಕಾಗುತ್ತೆ. ಅದೆಲ್ಲ ಆಗಿದೆ. ಯಾಕಂದ್ರೆ ನಿಮ್ಮ ಮಕ್ಕಳಿಗೆ ನಿಮ್ ಕೈಯಲ್ಲೇ ಕಾಪಿ ಮಾಡಕ್ ಬಿಡಕ್ ಆಗ್ತದೆ ಹೇಳಿ ನೋಡೋಣ, ತಪ್ಪಲ್ವಾ ಅದು? ಇವತ್ತು ನಮಗೆ ಗೊತ್ತಿದೆ ನಮ್ಮ ಮಕ್ಕಳ ಸ್ಥಿತಿಗತಿ ಏನಿದೆ. ಮಕ್ಕಳನ್ನ ಶಾಲೆಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿ. ಯಾಕೆಂದ್ರೆ ನಮ್ಮ ಶಾಲೆಗೆ, ಯಾಕಂದ್ರೆ ಇವತ್ತು ಮಧ್ಯಾಹ್ನ KDP ಹೇಳಿ ಬಂದೆ, ಪರಮೇಶ್ವರ್ ಅವ್ರಿಗೂ ಹೇಳಿ ಬಂದೆ, ನಿಮ್ಮ ಕ್ಷೇತ್ರದಲ್ಲೂ ಪರಮೇಶ್ವರ್ ಸರ್ ಅವರೇ, ದಯವಿಟ್ಟು ಮಕ್ಕಳು 6 ದಿವಸಕ್ಕೆ 3 ದಿವಸ ಚಕ್ಕರ್ ಹೊಡಿತಾರೆ, 3 ದಿವಸ ಬರ್ತಾರೆ. ಯಾಕಂದ್ರೆ ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಇದ್ದಾರೆ. ಅದು ನನಗೆ ಗೊತ್ತಿದೆ. ನನಗೆ ಬೆಸ್ಟ್ ಟೀಚರ್ಸ್, ಒಳ್ಳೆ ಪೇಮೆಂಟ್ ಇದೆ ನಿಮ್ಗೆ ಗೊತ್ತಿದೆ. ಅದು ಕೂಡ ನೀವು ರೆಡಿ ಇದೆ ಹೇಳ್ಕೊಡಕ್ಕೆ. ಕೆಲಸದಲ್ಲಿ ತಂದೆ ತಾಯಿಯವರ ಮಕ್ಕಳನ್ನ ಕಳಿಸೋದ್ರಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಹಿಂದೆ ಜನ ಕೊಡ್ತಾರೆ. ದಯವಿಟ್ಟು ಅದು ಮಾಡಬೇಡ್ರಿ ಅಂತ ಹೇಳಿ ನಾನೇ ಇವತ್ತು ಹೇಳಿದ್ದೀನಿ. ನಾನು ತಮ್ಮಲ್ಲೂ ಕೂಡ ನಾನು ಮನವಿ ಮಾಡ್ತೀನಿ. ನಿಮ್ಮ ಇದರೊಳಗೆ SDMC ಅವ್ರ ಜೊತೆ ಮಾತಾಡಿಕೊಂಡು ಮಕ್ಕಳನ್ನ ಶಾಲೆಗೆ ಬರ್ತಕ್ಕಂಥ ಕೆಲವು ಸಾಕಷ್ಟು ವಾತಾವರಣ ನಾವು ಚೇಂಜ್ ಮಾಡ್ತಾ ಇದ್ದೀವಿ. ಈಗ 2 ಮೊಟ್ಟೆ ಕೊಡೋದನ್ನ 6 ಮೊಟ್ಟೆ ಮಾಡೋದು, ಮತ್ತೆ ಸೈನ್ಸ್ ಟೀಚಿಂಗ್ ಲ್ಯಾಬ್ ಮಾಡೋದು, ಕಟ್ಟಡ ಕಟ್ಟತಕ್ಕಂಥದ್ರಲ್ಲಿ ಬಹಳ ಹಿಂದೆ ಇದೀವಿ ನಾವು. ಸಾಕಷ್ಟು ಕಟ್ಟಡ ಕಟ್ಟೋದು ಇದೆಲ್ಲ ಇದಾವೆ. ಇವತ್ತು ಈ ನಿಮ್ಮ ವಿಚಾರ ಏನು, ನಿಮ್ಮ ಹೋರಾಟಕ್ಕೆ ಬಂದಿದ್ದೀವಿ. ನಾನು ಮನವಿ ಅವತ್ತು ಏನ್ ಮಾಡಿದೆ ಅಂದ್ರೆ, ಸ್ಟ್ರೈಕ್ ಏನಾದರೂ ನೀವು ಫಾಲೋ ಅಪ್ ಮಾಡಕ್ ಆಗ್ತದಾ ನೀವು ನೋಡಿ, ನೀವೆಲ್ಲರೂ ಕೂಡ ಮಾತಾಡಿ. ಸಾಯಂಕಾಲದೊಳಗೆ ಹೇಳಿ ಬರ್ತೀನಿ ಅಂದ್ರು. ಸಾಯಂಕಾಲ ಫೋನ್ ಮಾಡಿದ್ರು. ಸಾಯಂಕಾಲ ಮಾರನೇ ದಿವಸ ನಮ್ಮ ಸಂಜೆನೆ ಆಮೇಲೆ ಇನ್ನೊಂದು ಹೇಳಿದ್ದೆ, ಮಾರನೇ ದಿವಸ ನಮ್ದು ಕಾಂಗ್ರೆಸ್ ವತಿಯಿಂದ ನಿಮ್ ವಿರುದ್ಧ ಇತ್ತು, ಏನು BJP ಅವ್ರ ವಿರುದ್ಧ. ನೆಕ್ಸ್ಟ್ ನೀವು ಅದೇ ವೇದಿಕೆ ನಮ್ಮ ವಿರುದ್ಧ ಮಾಡಿದ್ರಿ. ಆ ಟೈಮಲ್ಲಿ ನಾನೇ ಹೇಳಿದೆ ಇವರಿಗೆ, ದಯವಿಟ್ಟು CM ಅವ್ರ ಹತ್ರ ಹೋಗಿ ಸ್ವಲ್ಪ ಪ್ರೆಷರ್ ಹಾಕಿ, ಇದಕ್ಕೆ ಪ್ರೆಷರ್ ಬಿಲ್ಡಪ್ ಮಾಡಬೇಕಾಗ್ತದೆ. ಅದು ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಪರವಾಗಿ ಇರ್ತಾರೆ ಅಂತ ಹೇಳಿ ವಿಶ್ವಾಸ ನನಗೂ ಕೂಡ ಇದೆ. ನಾನು ಯಾಕೆಂದ್ರೆ ಇದು ಹುಷಾರಾಗಿ ತಗೊಂಡು ಹೋಗ್ಬೇಕಾಗತ್ತೆ. ಕಾನೂನು ಅವತ್ತು ಮಾಡಿ ಇವತ್ತಿಗೆ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಶಿಕ್ಷಣ ಇಲಾಖೆ. ಕಾನೂನು ಮಾಡಿದ್ರು ನಾನಲ್ಲ, ಕಾನೂನು ಮಾಡ್ಬೇಕಾದ್ರೆ ಹುಷಾರಾಗಿರ್ಬೇಕಾಗುತ್ತೆ. ಅಧಿಕಾರಿಗಳು ಕೆಲಸಕ್ಕೆ ಹೆಚ್ಚು ಕಮ್ಮಿ ಮಾಡಿರ್ತಾರೆ ನನ್ನಿಂದ. ಅದು ಸರಿ ಮಾಡಕ್ಕೆ ಬೇರೆ ಬೇರೆ ತೊಡಕುಗಳು ಬರ್ತವೆ. ಅದಕ್ಕೆ ನಾನೇನಂದ್ರೆ, ನೀವು ಸ್ವಲ್ಪ ನನಗೆ ಸಮಯ ಕೊಡಿ, ಇದನ್ನ ಮುಂದೆ ಹಾಕಕ್ಕೆ ಆಗುತ್ತಾ ಅಂತ ಕೇಳಿದಾಗ ಆಯ್ತು ಟ್ರೈ ಮಾಡ್ತೀವಿ ಅಂತ ಮನೆ ಹೇಳಿದ್ರು. ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಮುಂದೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲರೂ ಮನಸ್ಸಲ್ಲಿ ಇದಿರೋದ್ರಿಂದ ನಾವೇನಾದ್ರು ಹಿಂದೆ ತೆಗೆದ್ರೆ ಹಿಂದೆ ಎಲ್ಲ ಹಿಂಗೆ ಆಗಿದೆ, ನನ್ನ ಮೇಲೆ ಬೇಜಾರು ಮಾಡ್ಕೊಳ್ತಾರೆ. ದಯವಿಟ್ಟು ಸರ್, ನಾವು ಸ್ಟ್ರೈಕಿಗೆ ನಾವು ಹೋಗ್ತೀವಿ. ಫಸ್ಟ್ ನಾನು ಸ್ಟ್ರೈಕಿಗೆ ಬರೋಕ್ ಆಗಲ್ಲ ಅಂತಾನೆ ಹೇಳಿದ್ದೆ ನಾನು. ಆಮೇಲೆ ಸರಿ, ಬೆಳಗ್ಗೆ ನನಗೆ ಬಂದೂರವರು ನಿನ್ನೆ ಮಾತಾಡಿದ್ರು, ನಮ್ಮ ನಿರಂಜನ್ ಅವರು ಕೂಡ ಮೊನ್ನೆ ಮಾತಾಡಿದ್ರು, ಮೊನ್ನೆ ರಾಮೋಜಿ ಅವರು ಮಾತಾಡಿದ್ರು. ನೀವು ಯಾರ್ಯಾರು ಹೋಗಿ ಅರ್ಜಿ ನಿಮ್ಮ ಶಾಸಕರಿಗೆ ಯಾರ್ಯಾರಿಗೆ ಕೊಟ್ಟಿದ್ರು ಅದ್ರೊಳಗೆ ಮೋರ್ ದೆನ್ 50% ನನಗೆ ಫೋನ್ ಮಾಡಿ ಮಾತಾಡಿದ್ದಾರೆ. ಯಾಕಂದ್ರೆ ನೀವೆಲ್ಲ ಅದು ಹೇಳಿದ್ರಿ, ಯಾರು ಟೀಚರ್ಸ್ ನೀವು ಎಲ್ಲೆಲ್ಲಿದ್ದೀರಿ ಅಲ್ಲಿರೋ ಶಾಸಕರಿಗೆ ಹೋಗಿ ನೀವು ಮನವಿ ಮಾಡಿ ಮಾನ್ಯ ಸಚಿವರಿಗಾಗಲಿ ಅವ್ರಿಗೆಲ್ಲರಿಗೂ ಒತ್ತಡ ತರ್ತಕ್ಕಂಥದ್ದು. ಕೆಲವು ಸಚಿವರುಗಳು ಕೂಡ ನನಗೆ ಫೋನ್ ಮಾಡಿದ್ದಾರೆ. ಯಾಕಂದ್ರೆ ನಿಮ್ಗೆ ಹೇಳ್ಬೇಕು, ಯಾರ್ಯಾರು ನೀವು ಹೋಗಿ ಮನವಿ ಮಾಡಿದ್ದಾರೆ ಅವರೆಲ್ಲರೂ ಕೂಡ ನನಗೆ ಹೇಳಿದ್ದಾರೆ. ಇದು ಸ್ವಲ್ಪ ಆದಷ್ಟು ಬೇಗ ನಾನು ಇತ್ಯರ್ಥ ಮಾಡಬೇಕು, ನನ್ನಿಂದನೇ ಆಗಬೇಕು ಅಂತ ಹೇಳಿ ನನಗೂ ಕೂಡ ಆಸೆ ಇದೆ. ಯಾಕೆಂದ್ರೆ ಅದು ಒಳ್ಳೇದೇ. ಯಾಕಂದ್ರೆ ಇದು ಏನು ಬಹಳ ತಪ್ಪು ಕೆಲಸ ಏನಲ್ಲ. ಇದನ್ನು ನೀವು ಕೇಳ್ತಾದ್ರು ಏನು ತಪ್ಪೇನು ಕೇಳ್ತಾರೆ, ನಿಮ್ಮ ಹಕ್ಕನ್ನ ಕೇಳ್ತಾ ಇದ್ದೀನಿ. ಅದಕ್ಕೆ ನನಗೆ ಸಮಯ ನಾನು ಜಾಸ್ತಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ.
ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನನಗೆ ಫೋನ್ ಮಾಡಿ ಮೊದಲು ನೀವು ಹೋಗಿ ಮೆಮೊರಾಂಡಮ್ ತಗೊಂಡ್ ಬಾ, ಆಮೇಲೆ ಆದಷ್ಟು ಬೇಗ ಇನ್ನೊಂದು 3-4 ದಿವಸದೊಳಗೆ ಮೀಟಿಂಗಿಗೆ ನೀನೇ ಕರೆದಿದ್ದು. ಇದನ್ನ ಸುದೀರ್ಘವಾಗಿ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿ, ಆರ್ಥಿಕ ಹೊರೆ ಈಗ ಕೆಲವು ವಿಚಾರ ಹೇಳಿದ್ರು, ಒಬ್ರು 8 ಕೋಟಿ ಅಂದ್ರು, ಒಂದು 15 ಕೋಟಿ ಅಂದ್ರು. ಅದು ನನಗೆ ಅನ್ಸುತ್ತೆ ಆರ್ಥಿಕ ಹೊರೆಯಲ್ಲಿ ನಾನು ಹಿಂದೆ ಜರಿತಕ್ಕಂಥ ಪ್ರಶ್ನೆ ಬರಲ್ಲ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅದು ಬಹಳ ದೊಡ್ಡ ಮೊತ್ತ ಅಲ್ಲ. ನನ್ನ ಇಲಾಖೆ 44,000 ಕೋಟಿ ನಾವು ಖರ್ಚು ಮಾಡ್ತಾ ಇದೀವಿ ಇವಾಗ, ಈಗ ನಾವು ಅದಕ್ಕೆ ನಮ್ಮ ಇಲಾಖೆಯಲ್ಲಿ ಬಹಳ ದೊಡ್ಡ ಇದು, ಅದು ಸಂಬಳಕ್ಕೆ ಜಾಸ್ತಿ ಹೋಗ್ತದೆ. ಅದನ್ನ ಮನವರಿಕೆ ನಾವು ಮಾಡ್ಬೋದು. ಈ CSR ರೂಲ್ಸ್ ಚೇಂಜ್ ಮಾಡಿದೆ ಯಾವ ರೀತಿ ಕಾನೂನಿನ ತೊಡಕಾಗ್ತದೆ ಅಂತಕ್ಕಂಥದ್ದನ್ನ ಅವತ್ತು ನಿಮ್ಮ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ನಾ ಹೇಳಿದೆ, ಲಾ ಡಿಪಾರ್ಟ್ಮೆಂಟ್ ತಗೊಳ್ಬೇಕಾಗುತ್ತೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ತಗೊಳ್ಬೇಕಾಗುತ್ತೆ, ನಿಮ್ಮ ಕಡೆಯಿಂದಲೂ ಕೂಡ ಯಾರ್ಯಾರಿಗೆ ತಿಳುವಳಿಕೆ ಇದೆ ಅದನ್ನು ಕೂಡ, ಮತ್ತೆ ಇದು CSR ರೂಲ್ಸ್ ಮಾಡೋ DPR ರೂಲ್ಸ್ ಮಾಡಿದ್ರೆ, ಯಾಕಂದ್ರೆ ನಾನು ಮಾಡಲ್ಲ, DPR ಎಲ್ಲ ನನಗೆ ಬರಲ್ಲ. ನಾವು ಪ್ರಪೋಸಲ್ಸ್ ಕಳಿಸ್ತೀವಿ, DPR ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಾರೆ, ಫೈನಾನ್ಸ್ ಅಂದ್ರೆ ಎಸ್ ಅಂತಾರೆ, ಇಲ್ಲಾಂದ್ರೆ ರಿಜೆಕ್ಟ್ ಮಾಡಿ ಕಳಿಸ್ತಾರೆ. DPR ಅಷ್ಟೇ, ನಾವೇನಾದ್ರು ಕಳಿಸಿದಾಗ DPR ರೂಲ್ಸ್ ಮಾಡಿ ಮತ್ತೆ ಅವರು ಆಗುತ್ತೋ ಇಲ್ಲೋ ಅಂತ ನಾನು ನೋಡೋಣ. ಈಗ ನಾನು ಆಗ್ಲೇ CM ಅವ್ರ ಆಫೀಸಿಗೆ ಮನವಿಯನ್ನ ಮಾಡಿದ್ದೀನಿ, 17ನೇ ತಾರೀಕು ಇಲ್ಲ ಅಂದ್ರೆ 20ನೇ ತಾರೀಕು, ಇವೆರಡರಲ್ಲಿ ಫಸ್ಟ್ ಮೀಟಿಂಗ್ ನಾನು ಇಡ್ತೀನಿ. ನೀವು ಟೀಚರ್ಸ್ ಡೇ ಒಳಗೆ ಮಾಡಿ ಅಂತ ಹೇಳಿ ನೀವು ಬೇಡಿಕೆ ಇಟ್ಟಿದ್ದೀರಿ, ಪ್ರಯತ್ನ ಪಡ್ತೀವಿ. ಇದು ಮನಸ್ಸು ಮಾಡೋದು ಒಂದು ನಿಮಿಷ. ಯಾಕಂದ್ರೆ ನೀವು ನೋಡಿ ಎಷ್ಟು ವರ್ಷ ನೀವು ಕಾದಿದ್ದೀರಿ, ನೀವು ಕಾಯ್ದೆ ಹೇಳಿಲ್ಲ. ನಾವಿಲ್ಲಿ ಬಂದು ನಿಮ್ ಜೊತೆಗಿಟ್ಟು ಕೆಲಸನ ನಿಮ್ ಪರವಾಗಿ ಮಾಡೋದನ್ನ ಬಂದಿದ್ದೀನಿ ಹೊರತು ಸಮಯನ ತಗೊಂಡು ಮತ್ತೆ ಸುಳ್ಳು ಹೇಳ್ತಕ್ಕಂಥ ವ್ಯವಸ್ಥೆಗೆ ನಾನು ಬಂದಿಲ್ಲ. ದೊಡ್ಡ ಆರ್ಗನೈಸ್ ಮಾಡಿದ್ರಿ, 28 ವರ್ಷದ ಹಿಂದೆ ಈ ತರ ನಾವು ಹೋರಾಟ ಮಾಡಿದ್ವಿ ಸರ್, ಮತ್ತೆ ಇವತ್ತೇ ಮಾಡಿದ್ವಿ. ನಿಮ್ಮ ಸಂಘಟನೆಗೆ, ನಿಮ್ಮ ಹೋರಾಟಕ್ಕೆ ಯಾವುದೇ ಸಂದರ್ಭದಲ್ಲಿ ನ್ಯಾಯಬದ್ಧವಾಗಿ ನೀವು ಕೇಳ್ಬೇಕಾದ್ರೆ ಇದನ್ನು ಮುಂದುವರಿಸ್ಕೊಂಡು ಹೋಗಿ. ಯಾಕಂದ್ರೆ ಸಂಘಟನೆಯಿಂದ ಮಾತ್ರ ನೀವು ಯಾರು ಬಗ್ಗಿಸ್ಬೋದು, ಇಲ್ಲಾಂದ್ರೆ ಬಗ್ಸೋದಕ್ಕಾಗಲ್ಲ. ಅದು ನಿಜನೇ, ನಾವು ಕೂಡ ಹೋಗ್ತೀವಿ. ಆದ್ರೆ ಇದು ಬಹಳ ಫಾಸ್ಟ್ ಆಗಿ ಏನಾದರೂ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ತಕ್ಕಂಥ, ಯಾಕಂದ್ರೆ ಸಂಪೂರ್ಣ ಸರ್ಕಾರ ನನಗೆ ಸಹಾಯ ಬೇಕು. ನಾಗೇಶ್ ಅವರೇ, ನಾವು ಒಬ್ಬರೇ ಮಾಡೋಕ್ಕಾಗಲ್ಲ. ನನಗೆ ಒಂದೊಂದು ಇಂಚು ಕೂಡ ಹೇಳಿದ್ದೀನಿ. 2.5 ತಾಸು ನನಗೆ ಒಂದೇ ಒಂದು ಬೇಜಾರಲ್ಲಿ 2.5 ತಾಸು ಇವ್ರ ಜೊತೆ ಕುತ್ಕೊಳ್ಳೋದು ಗೊತ್ತು. 2.5 ತಾಸು ಹಿಂದೆ ಬಂದು ಭಾಷಣ ಹೊಡೆದು ಬಿಡ್ತಿದ್ದೆ ಅದ್ರಾಗ. ಇವತ್ತು ಬಂದೆಲ್ಲ ಮಾತಾಡ್ಬೋದಾಗಿದೆ. ಆದ್ರೆ ಅವತ್ತು ಚೆನ್ನಾಗಿ ನೀವೆಲ್ಲ ಕಡ ಚೆನ್ನಾಗಿ ನನಗೆ ಮನವರಿಕೆ ಆಗಿದೆ. ಅವ್ರು ಸ್ವಲ್ಪ ಜಾಸ್ತಿ ಮನವರಿಕೆನೂ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಅವತ್ತು ಸ್ವಲ್ಪ ನನಗೂ ಕೆಲವು 2-3 ವಿಚಾರದಲ್ಲಿ ಈ ಹಿಂಬಡ್ತಿ ಮಾಡೋದು, ಮತ್ತೆ ಅವರಿಗೆ ಪ್ರಮೋಷನ್ ಕೊಡದೆ ಇರೋದು, ಎಷ್ಟೋ ಸಾವಿರ ಜನರು ಆಗ್ಲೇ ನೀವು ರಿಟೈರ್ಡ್ ಆಗಿರೋದು, ಇದೆಲ್ಲ ತಗೊಂಡಾಗ ಸ್ವಲ್ಪ ನನಗೂ ಮನಸ್ಸಿಗೆ ನೋವಾಯ್ತು. ಯಾಕಂದ್ರೆ ಕಷ್ಟಪಟ್ಟು ಓದಿ ಮಕ್ಕಳಿಗೆ ವಿದ್ಯಾದಾನ ಮಾಡಿರ್ತೀರಿ, ನಿಮ್ಮನ್ನು ಹಂಗೆ ಹಗುರವಾಗಿ ತಗೊಳ್ಳೋದು ಅದು ಯಾರೇ ಆಗಲಿ ತಪ್ಪ. ಯಾವತ್ತೂ ಕೂಡ ಅದನ್ನು ಮಾಡಬಾರ್ದು. ಯಾಕಂದ್ರೆ ಅದರಿಂದ ಯಾವ ಥರನಾದ್ರೂ ಒಬ್ಬ ವ್ಯಕ್ತಿ ಬೆಳಿಬೋದು. ನೀವು ಏನು ವಿದ್ಯಾದಾನ ಮಾಡ್ತೀರಾ ಅದನ್ನು ಮಾಡ್ಬೋದು. ಅದಕ್ಕೆ ನಾನೀಗ 17 ಇಲ್ಲ 20ನೇ ತಾರೀಕು ನಿಮ್ಮ ಪದಾಧಿಕಾರಿಗಳನ್ನ ಯಾರ್ಯಾರು ಬರಬೇಕು ಅನ್ನೋದನ್ನ ನಾನು ಮುಖ್ಯಮಂತ್ರಿಗಳ ಸಲಹೆನ ತಗೊಂಡು ನೇರವಾಗಿ ಮತ್ತೆ ಯಾರು ಅಧಿಕಾರಿಗಳು ಯಾರ ಮಧ್ಯೆ ಇರೋಲ್ಲ, ಯಾರು ಮಧ್ಯಸ್ಥಿಕೆ ಮಾಡೋದಿಲ್ಲ. ಇದನ್ನ ನೇರವಾಗಿ ನಿಮ್ಮ ಸಮಸ್ಯೆಯನ್ನ ಮುಖ್ಯಮಂತ್ರಿಗಳ ಜೊತೆನೆ ಅವರಿಂದಲೇ ಪರಿಹಾರ ಮಾಡ್ತೀನಿ, ಅವರೇ ಮಾಡಿಕೊಡ್ತಾರೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಅದನ್ನು ನೋಡೋಣ. ಈಗ ನೀವು ಬಂದಾಗ ಇನ್ನೊಬ್ರು ಕೂಡ ಅವರು ಕೆಲವು ಸಲಹೆ ಸಹಕಾರನ ಅವತ್ತು ಕೊಟ್ಟು ಹೋದ್ರು. ನೀವು ಬಂದು ಹೋದ್ಮೇಲೆ ನಿಮ್ಮ GPS ಅವರು ಕೂಡ ಬಂದು ಅವ್ರ ಮನೆ, ಅವರೇ ನಿಮ್ಮ ವಿರುದ್ಧ ಎಲ್ಲ ಹೇಳಕ್ ಹೋಗ್ಲಿಲ್ಲ. ಅವ್ರು ಬಾಳ ಏನೋ ಇದನ್ನ ತಗೊಳಕ್ ಹೋಗ್ಬೇಡಿ. ಆದ್ರೆ ನಿಮ್ಮ ಹಕ್ಕು ಏನಿದೆ ಅದನ್ನ ಯಾವ ರೀತಿ ನಾನು ಸಾಲ್ವ್ ಮಾಡಬೇಕು, ತುಂಬಾ ವರ್ಷ ಆಗಿರೋದ್ರಿಂದ ಆದಷ್ಟು ಬೇಗ ತ್ವರಿತವಾಗಿ ನಾನು ಸಮಯನ ಜಾಸ್ತಿ ವೇಸ್ಟ್ ಮಾಡಬೇಕು. ಕಾನ್ಸ್ಟೆಂಟ್ ಆಗಿ ಎಷ್ಟು ಬೇಗ ನಾವು ಮಾಡಬೇಕು. ಆಮೇಲೆ ಲೀಗಲ್ ಡಿಪಾರ್ಟ್ಮೆಂಟ್ ತಗೊಳ್ಬೇಕು. ನಾನು ಹೇಳ್ತಾ ಇದ್ದೀನಿ ನಾಗೇಶ್, ಲೀಗಲ್ ಡಿಪಾರ್ಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಕೋರ್ಟಲ್ಲಿ CT ರವಿ ತಮ್ಮದು ಕೂಡ ಗೊತ್ತಿದೆ. ನಾನು ಅದೇ CT ರವಿ ಅವರು ಕೇಳ್ತಾರೆ ಏನ್ ತೊಂದರೆ ಆಗುತ್ತೆ ಮೊದಲು ಅಂತ ಹೇಳಿ. ಸೊ ಕೋರ್ಟ್ ಏನು ತೊಂದರೆ ಆಗದೆ ಇರೋ ರೀತಿಯಲ್ಲಿ ಲಾ ಡಿಪಾರ್ಟ್ಮೆಂಟ್ ಇಂದ ನಾನು ಮಾಡಬೇಕು ಅಂತ ಹೇಳಿ ಈಗಾಗಲೇ ನನ್ನ ಕಡೆಯಿಂದ ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ. ಮುಖ್ಯಮಂತ್ರಿಗಳ ಒಂದು ಕಾನ್ಫಿಡೆನ್ಸ್ ನನಗೆ ಇವತ್ತು ಬಂದಿರೋದ್ರಿಂದ, ನೀವು ಪ್ರೆಷರ್ ಹಾಕಿ ಅಂತ ಹೇಳಿರೋದ್ರಿಂದ ಏನಾಗ್ತದೆ, ಇನ್ಮೇಲೆ ಸ್ವಲ್ಪ ಸ್ಪೀಡ್ ಆಗಿ ಕೆಲಸ ಆಗುತ್ತೆ. ನೀವು ವಿಶ್ವಾಸ ಇಟ್ಕೊಡಿ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೇಳ್ಬೋದು ನನ್ನ ಇಲಾಖೆಯಲ್ಲಿ ಆಗಿದ್ರೆ ಇನ್ಯಾವುದಾದ್ರು ಕೆಲವು ಇದಾವೆ, ನೀವು ಕೆಲವು ಹೇಳಿದ್ರೆ ನನ್ನ ಇಲಾಖೆಯಲ್ಲಿ ಮಾಡೋದು ಅದನ್ನ ನಾವು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ. CSR ನಿಮ್ದು ಏನು ಮೇನ್ ಆಗಿ ಅಜೆಂಡಾ ಇಟ್ಕೊಂಡು ಬಂದಿದ್ರಿ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳ ಸಲಹೆ ತಗೊಂಡು ಅದನ್ನು ಸಹಕಾರ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಇಷ್ಟು ಹೇಳಿ ನಿಮ್ಮ ಸಂಘಟನೆ ಚೆನ್ನಾಗಾಗಲಿ. ನಾನು ನಿಮ್ಮ ಸಂಘಟನೆ ಈ ರೀತಿ ಇದ್ವಿ, ಒತ್ತಡನೂ ಕೂಡ ಇದೇ ತರ ಇದ್ವಿ, ಏನು ತೊಂದರೆ ಏನಿಲ್ಲ ನಮಗೆ. ಆದ್ರೆ ನಿಮ್ಮ ಪರವಾಗಿ ಇರ್ತಕ್ಕಂಥ ಕೆಲಸವನ್ನ ನಾವು ಮಾಡಿಕೊಡ್ತಕ್ಕಂಥದ್ದನ್ನ ಜವಾಬ್ದಾರಿಯನ್ನು ಕೂಡ ತಗೊಳ್ತೀನಿ ಅಂತಕ್ಕಂಥದ್ದನ್ನ, ಮತ್ತೆ ವಿರೋಧ ಪಕ್ಷದವರು ಕೂಡ ಅವ್ರ ಸಹಕಾರ ಬೇಕಾಗ್ತದೆ.
ಯಾಕಂದ್ರೆ ಈಗಾಗಲೇ ಅವರು ಕೂಡ ಇದನ್ನು ಮನವಿಯನ್ನು ನಿಮ್ಮ ಪರವಾಗಿ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ಅವರು ಕೂಡ ಮನವಿ ಮಾಡಿದ್ದಾರೆ.